ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಿಳೆಯೊಬ್ಬರ ಮನೆಯೊಳಗೆ ನುಗ್ಗಿ ತಾಳಿ ಕದ್ದೊಯ್ದಿದ್ದ ಆರೋಪಿಯನ್ನ 24 ಗಂಟೆಗಳಲ್ಲೇ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಾಳದಕಟ್ಟ ಗ್ರಾಮದ ಪೂನಂ ಸೇಠ್ ಅನ್ನೋರ ಮನೆಗೆ ನುಗ್ಗಿದ್ದ ಕೊಂಡ್ಲಿ ಗ್ರಾಮದ ಮಹೇಶ್ ಮಡಿವಾಳ ತಾಳಿ ಕದ್ದು ಎಸ್ಕೇಪ್ ಆಗಿದ್ದ. 24 ಗಂಟೆಯಲ್ಲೇ ಸಿದ್ದಾಪುರ ಪಿಎಸ್ಐ ನಾಗರಾಜ್ ಬೋವಿ ಮತ್ತು ಅವರ ತಂಡ ಆರೋಪಿಯನ್ನ ಯಶಸ್ವಿಯಾಗಿ ಬಂಧಿಸಿದೆ. ನಕಲಿ ಚಿನ್ನ ನೀಡಿ ಯುವಕನೊಬ್ಬನಿಗೆ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮದುವೆಯಾಗಿ 100 ಗ್ರಾಂ ಚಿನ್ನ ಖರೀದಿಸಿದ್ದ ಸಂತೋಷ ಟೋಪೋಜಿ ಎಂಬ ಯುವಕ ತಾನು ಫಿಕ್ಸ್ ಆಗಿದ್ದ ಹುಡುಗಿಗೆ ಈ ಚಿನ್ನವನ್ನ ಹಾಕಿದ್ದ. ಆದ್ರೆ ಆ ಚಿನ್ನ ನಕಲಿ ಅಂತ ತಿಳಿದು ಬಂದ ನಂತರ ಯುವತಿ ಮನೆಯವರು ಮದುವೆಯನ್ನ ರದ್ದುಗೊಳಿಸಿದ್ದಾರೆ. ವಿಷ್ಣುಕಾಂತ್ ರಾವಲ್ ಮತ್ತು ಬಳ್ಳಾರಿ ನಾಗ ಅನ್ನೋರು ಈ ವಂಚನೆಯನ್ನ ಎಸಗಿದ್ದು ಹಾನಗಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಮತ್ತೆ ಸಮಸ್ಯೆ ಉಂಟಾಗಿದೆ. ಮೆಟ್ರೋದ ಒಂದು ಬಾಗಿಲು ಮುಚ್ಚದ ಕಾರಣ ನೇರಳೆ ಮೆಟ್ರೋ ರೈಲು ಸಂಚಾರದಲ್ಲಿ ತಾತ್ಕಾಲಿಕ ವಿಳಂಬ ಆಗಿದೆ. ಈ ಸಮಸ್ಯೆಯಿಂದಾಗಿ ಸುಮಾರು 17 ನಿಮಿಷಗಳ ಕಾಲ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು, ಒಂದು ಮೆಟ್ರೋ ಸಮಸ್ಯೆಯಿಂದಾಗಿ ಒಟ್ಟು 5 ಮೆಟ್ರೋ ರೈಲುಗಳ ಸಂಚಾರದಲ್ಲಿ ವಿಳಂಬ ಆಗಿದೆ. ಸದ್ಯ ಸಮಸ್ಯೆಯನ್ನು ಸರಿಪಡಿಸಿದ್ದು ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ. ಬೀದರ್ ಜಿಲ್ಲೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯ ಅಡಿ ವಶಕ್ಕೆ ಪಡೆಯಲಾಗಿದ್ದ ಸುಮಾರು 9.41 ಕೋಟಿ ಮೌಲ್ಯದ ಮಾದಕ ದ್ರವ್ಯ ನಾಶಪಡಿಸಲಾಗಿದೆ. ಜಿಲ್ಲಾ ಡ್ರಗ್ಸ್ ಡಿಸ್ಪೋಸಲ್ ಕಮಿಟಿ ನಿಯಮಾನುಸಾರ ಬಾಲ್ಕಿ ತಾಲೂಕಿನ ದನ್ನೂರು ಬಳಿ ಇರುವ ಇನ್ವಿರೋ ಬಯೋಟೆಕ್ ಜೈವಿಕ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ 22 ಪ್ರಕರಣಗಳಲ್ಲಿ ಈ ಮಾದಕ ದ್ರವ್ಯವನ್ನ ವಶಪಡಿಸಿಕೊಳ್ಳಲಾಗಿತ್ತು. 9.41 ಕೋಟಿ ಮೌಲ್ಯದ ಮಾದಕ ವಸ್ತು ನಾಶಪಡಿಸಲಾಗಿದೆ. ಭಾರತದ ಪ್ರಮುಖ ವೈರ್ ಉತ್ಪಾದನಾ ಕಂಪನಿಯಾದ ಕೆಇಐ ಇಂಡಸ್ಟ್ರೀಸ್ ರಶ್ಮಿಕಾ ಮಂದಣ್ಣರನ್ನ ತಮ್ಮ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ. ಕಂಪನಿಯ ಸಿಎಂಡಿ ಅನಿಲ್ ಗುಪ್ತಾ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಶ್ಮಿಕಾ ಅವರ ವ್ಯಕ್ತಿತ್ವ ಮತ್ತು ದೃಢತೆ ಕಂಪನಿಯ ಗುಣಮಟ್ಟ, ನಂಬಿಕೆ ಮತ್ತು ನಾವೀನ್ಯತೆಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತೆ ಎಂದು ತಿಳಿಸಿದ್ದಾರೆ. ಈ ಪಾಲುದಾರಿಕೆ ದೇಶಾದ್ಯಂತ ಕಂಪನಿಯ ಅಸ್ತಿತ್ವವನ್ನು ಮತ್ತಷ್ಟು ಬಲಪಡಿಸಲು ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.